ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋ ಬಂದು ಹೊಸದುಡುಕು ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಮಂಡೇ ಇದ್ದಿದ್ದರಿಂದ ಅವತ್ತು ಮಾಡೋಕ್ಕಾಗಲಿಲ್ಲ. ಸೊ ಮಂಗಳವಾರ ಹೊಸದುಡುಕನ್ನ ಎಲ್ಲರೂ ಮಾಡಿದ್ದು ಕೂಡ ನಾವು ಕೂಡ ಜಾನು ಚಿಕನ್ ತಂದುಕೊಟ್ಬಿಟ್ಟು ಬೆಳಿಗ್ಗೆನೇ ಹೋಗಿದ್ರು, ಮಧ್ಯಾಹ್ನ ಬರ್ತಾರೆ ಊಟಕ್ಕೆ. ಸೊ ಅಷ್ಟರಲ್ಲಿ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಿರಿಯಾನಿ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಹೇಳಿ ನಮ್ಮ ಅಕ್ಕ ಬಂದಿದ್ದರು. ಒಂದು ಸರಿ ಮಂಗಳೂರು ಕಡೆ ಮಾಡ್ತಾರಂತೆ ಈ ಥರ, ಏನೂ ಹಾಕಲ್ಲ, ಕೆಲವೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಒಂದು ಗ್ರೇವಿನ ಮಾಡೋದು. ಸಕ್ಕತ್ತಾಗಿತ್ತು. ಸೊ ನಾನು ಅದನ್ನು ನೋಡ್ಕೊಂಡಿದ್ದೆ ಫಸ್ಟ್ ಟೈಮ್. ಅದನ್ನು ನಾನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ನೀವು ಒಂದು ಸರಿ ಬೇಕಾದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ದೆ, ಟೊಮೊಟೊ, ಈರುಳ್ಳಿ ಮತ್ತು ಏನದು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಚಿಕ್ಕದಾಗಿ ಹಚ್ಕೊಳ್ಳೋದು. ಜಾಸ್ತಿ ಏನು ಇದಕ್ಕೆ ಬೇಕಾಗಿಲ್ಲ. ಎಲ್ಲನೂ ಲೋ ಫ್ಲೇಮಲ್ಲೇ ಎಣ್ಣೆಲೇ ಬೇಯಿಸಬೇಕು. ಎಣ್ಣೆ ಅಂದರೆ ಸ್ವಲ್ಪ ಹಾಕಿದ್ರೆ ಸಾಕು, ನಿಮಗೆ ಅದೇ ಎಣ್ಣೆ ಬಿಡುತ್ತಲ್ಲ ಆ ಥರ ಬೇಯಿಸ್ಕೋಬೇಕಷ್ಟೆ. ನಾನು ಅಷ್ಟೇ ಎಣ್ಣೆನ ಹಾಕ್ಕೊಂಡೆ. ನೋಡ್ಬೋದು ನೀವು ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂತ. ಅದಕ್ಕೆ ಈ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಅದು ರೋಸ್ಟ್ ಆಗಬೇಕು. ಆ ಥರ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ, ಚಿಕನ್ನು ಪ್ರತಿಯೊಂದು ನಾನು ಹೇಗೆ ತೋರಿಸ್ತೀನಿ ಆ ಥರ ಹಾಕ್ಕೊಂಡು ಮಾಡ್ತಾ ಬನ್ನಿ. ಯಾವುದಕ್ಕೂ ಕೂಡ ಕೊನೆ ತನಕನೂ ನೀರನ್ನ ಸೇರಿಸ್ಬಾರ್ದು, ಬರೀ ಅದೇ ಎಣ್ಣೆ ಬಿಡಬೇಕು. ಇದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಾಗ ನಿಮಗೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಜೊತೆಗೆ ಅದು ಸೀದು ಹೋಗಲ್ಲ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬೇಯಿಸ್ತಾ ಬಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮನೇಲಿರೋ ಯಾವುದೇ ವಸ್ತುನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಚಿಕನ್ ಮಸಾಲೆನ ತರಿಸಿದ್ದೆ ಅಂಗಡಿಯಿಂದ, ಒಂದು 10 ರೂಪೀಸ್ ಪ್ಯಾಕು. ಅದನ್ನು ಆ್ಯಡ್ ಮಾಡ್ಕೊಳ್ಳೋದಷ್ಟೇ. ನಾನು ತೋರಿಸಿದ ರೀತಿ ನೀವು ಮಾಡ್ಕೊಬನ್ನಿ, ಸಖತ್ತಾಗುತ್ತೆ, ಟೇಸ್ಟಿಯಾಗುತ್ತೆ. ನೀವು ಸ್ವಲ್ಪ ಅದು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಎಲ್ಲ ತಿನ್ಬೋದು. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅದರಲ್ಲೇ ನೀವು ರೈಸ್ ಕೂಡ ತಿನ್ಬೋದು. ನಾನು ರೈಸ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಪಾತಿ, ರೊಟ್ಟಿ ಆ ಥರ ಏನೂ ಮಾಡ್ಕೊಂಡಿಲ್ಲ. ರೈಸ್ ಜೊತೆನೇ ನಾನು ಇದನ್ನು ತಿನ್ನೋ ಥರ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ. ಒಂದು ಸರಿ ಬೇಕಾದರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಅಷ್ಟೇ ಚಿಕನ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅದನ್ನು ಬಿರಿಯಾನಿ ಮಾಡ್ಕೊಳ್ಬೇಕು ಅಂತ. ನೋಡೋಣ, ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಾನು ನಿಮಗೆ ಇನ್ನೊಂದು ವಿಷಯನ ಅಪ್ಡೇಟ್ ಮಾಡಬೇಕಿತ್ತು. TT ಇಂಜೆಕ್ಷನ್ನು ತಮ್ಮನೇಲಿ ನೋಡೇ ಗೊತ್ತಿರುತ್ತೆ ನಿಮಗೆ. ಈ TT ಇಂಜೆಕ್ಷನ್ನ ಯಾವಾಗ ಹಾಕ್ತಾರೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲೇ ಹಾಕ್ತಾರೆ, ಇಲ್ಲ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಕ್ತಾರೆ. ನನಗೆ ಫಸ್ಟು ಪ್ರೆಗ್ನೆನ್ಸಿಲಿ ಕನ್ಫರ್ಮ್ ಆಗಿತ್ತು, ಒಂದು 2 ಮಂತ್ ಆಗಿತ್ತು. ಆಗಲೇ ನಂಗೆ TT ಇಂಜೆಕ್ಷನ್ ಕೊಟ್ಟಿದ್ದರು. ನಾನು ಆವಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ತೊಗೊಂಡಿದ್ದೆ. ಪ್ರೈವೇಟಲ್ಲಿ ತೋರಿಸ್ಕೊತಿದ್ರು ಕೂಡ ಅಷ್ಟು ನಂಗೆ ಗೊತ್ತಿಲ್ಲ ಅಲ್ಲ, ಅಲ್ಲೇ ಕೊಡ್ತಾರೆ ಅನ್ನೋದು. ಹಾಗಾಗಿ ನಾನು ಪ್ರೈವೇಟಲ್ಲಿ ತೋರಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ TT ಇಂಜೆಕ್ಷನ್ನ ತೊಗೊಂಡಿದ್ದೆ. ಈ ಸರಿ 3 ಮಂತ್ ಆದಮೇಲೆ ಕೊಡ್ತೀನಿ TT ಇಂಜೆಕ್ಷನ್ ಅಂದರು. ನಾನು ಫಸ್ಟ್ ಹೋದಾಗ 1.5 ಮಂತ್ ಅಲ್ಲ, ಆವಾಗ ಅವರನ್ನು ಕೇಳಿದೆ TT ಇಂಜೆಕ್ಷನ್ ಕೊಡಲ್ವಾ ಅಂತ. ಅವರು ನನಗೆ 3 ಮಂತ್ಸ್ ಆಗಲಿ ಅವಾಗ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಫಸ್ಟ್ ಡೋಸ್ ನನಗೆ TT ಇಂಜೆಕ್ಷನ್ ಕೊಟ್ಟಿದ್ದು 3 ಮಂತ್ಸ್ಗೆ. ಅದಾಗಿ 1 ತಿಂಗಳು ಕಂಪ್ಲೀಟ್ ಆಗಬೇಕು. ನಾವು ತೊಗೊಂಡಿರೋ ಇಂಜೆಕ್ಷನ್ ಏನಿದೆ ಆ TT ಇಂಜೆಕ್ಷನ್ ತೊಗೊಂಡು 1 ಮಂತ್ ಕರೆಕ್ಟಾಗಿ ಕಂಪ್ಲೀಟ್ ಆದಮೇಲೆ ಇನ್ನೊಂದು TT ಇಂಜೆಕ್ಷನ್ನ ಕೊಡ್ತಾರೆ. ಸೊ 1 ಮಂತ್ ಗ್ಯಾಪಲ್ಲಿ 2 TT ಇಂಜೆಕ್ಷನ್ನ ನೀವು ತೊಗೋಬೇಕು. ಇದನ್ನು ಯಾರೂ ಕೂಡ ಮರಿಬೇಡಿ. ಒಂದೊಂದು ಹಾಸ್ಪಿಟಲ್ಲಿ ಕನ್ಫರ್ಮ್ ಆದಾಗಲೇ ಇಂಜೆಕ್ಷನ್ ಕೊಡ್ತಾರೆ. ಒಂದೊಂದು ಕಡೆ 3 ಮಂತ್ಸ್ಗೆ ಕನ್ಫರ್ಮ್ ಅನ್ನೋದು ಸಾಮಾನ್ಯವಾಗಿ ಹೇಳ್ತಾರಲ್ಲ, ಹಾಗಾಗಿ 3 ಮಂತ್ಸ್ಗೊಂದು ಕೊಡ್ತಾರೆ. ಅದಾದ 1 ತಿಂಗಳಾದಮೇಲೆ ನೆಕ್ಸ್ಟ್ 4 ಮಂತ್ಗೆ ಬಿದ್ದಿರುತ್ತಲ್ಲ, ಆ ಟೈಮಲ್ಲೊಂದು ಇಂಜೆಕ್ಷನ್ನ ಕೊಡ್ತಾರೆ. ಸೊ ಯಾರು ಕೂಡ ಮಿಸ್ ಮಾಡದೆ ಈ TT ಇಂಜೆಕ್ಷನ್ನ ತಗೊಳ್ಳಿ. ಇದ್ರ ಬೆನಿಫಿಟ್ಟು ತುಂಬ ಇದೆ. ನಾನು ಪ್ರೈವೇಟಲ್ಲೇ ತೊಗೊಂಡಿದ್ದು. ಅದ್ರ ಕಾಸ್ಟ್ ಎಷ್ಟು, ಜಸ್ಟ್ 23-24 ರೂಪೀಸ್ ಅಷ್ಟೇ ಅನಿಸುತ್ತೆ ಒಂದು ಇಂಜೆಕ್ಷನ್ನು. ಅದೇನು ಕಾಸ್ಟ್ ಆಗಲ್ಲ ಪ್ರೈವೇಟಲ್ಲಿ. ಜಾಸ್ತಿ ಅಂದ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹುಡಿಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ನೀವು ಪ್ರೈವೇಟ್ ಹಾಸ್ಪಿಟಲಲ್ಲೇ ತೊಗೊಳ್ಬೋದು.
ಟಿ ಟಿ ಇಂಜೆಕ್ಷನ್ ಅಂದರೆ ಏನು ಅನ್ನೋದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಬಟ್ ಪ್ರೆಗ್ನೆಂಟಲ್ಲಿ ಕೊಡ್ತಾರೆ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತು. ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಇದನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ತಗೊಳ್ಳಿ. ಈ ಒಂದು ಟಿ ಟಿ ಇಂಜೆಕ್ಷನ್ನ ತಗೊಳ್ಳೋದ್ರಿಂದ ಟೆಟಾನಸ್ ಅಂತಕ್ಕಂತಹ ಒಂದು ಕಾಯಿಲೆಯನ್ನು ಬರೋದನ್ನು ತಡೆಯುತ್ತೆ ಈ ಒಂದು ಇಂಜೆಕ್ಷನ್ನು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರೆಗ್ನೆಂಟ್ ಲೇಡೀಸು ಈ ಒಂದು ಇಂಜೆಕ್ಷನ್ನ ತಗೊಳ್ಳಿ. ಇದರಿಂದ ತಾಯಿ ಮತ್ತು ಮಗು ಇಬ್ಬರು ಕೂಡ ಆರೋಗ್ಯವಾಗಿರ್ಬೋದು. ಟೆಟಾನಸ್ ಅಂತಕ್ಕಂಥ ಒಂದು ಕಾಯಿಲೆ ಬರೋದನ್ನು ಈ ಒಂದು ಇಂಜೆಕ್ಷನ್ನು ತಡೆಯುತ್ತೆ. ಈ ಒಂದು ಚಿಕ್ಕ ವಿಷಯನ ಅಪ್ಡೇಟ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನನಗೂ ಕೂಡ ಅಷ್ಟಾಗಿ ಏನೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ಪೂರ್ತಿ ವಿವರವಾಗಿ ಅದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ಅದನ್ನು ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ. ಗೊತ್ತಿಲ್ಲದೆ ಇರೋ ಅಂಥ ನನ್ನಂಥವ್ರಿಗೆ ಮತ್ತು ಇನ್ನೂ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ. ಇನ್ನೇನು ಗ್ರೇವಿ ಆಗ್ತಾ ಬಂತು, ನೀವು ನೋಡ್ಬೋದು. ಆವಾಗಿಂದನೂ ನಾನು ಸ್ವಲ್ಪನೂ ನೀರು ಹಾಕ್ಕೊಳ್ದೆ, ಸ್ವಲ್ಪ ಆಯಿಲ್ ಏನು ಹಾಕ್ಕೊಂಡು ನಾನು ಅಡುಗೆ ಶುರು ಮಾಡಿದೆ. ಅವಾಗಿಂದ ಇಲ್ಲಿ ತನಕ ಅದರಲ್ಲೇ ನಾನು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಕೂಡ ನಾನು ನೀರನ್ನ ಆ್ಯಡ್ ಮಾಡಿಲ್ಲ. ನೀವು ಅಷ್ಟೇ ನೀರನ್ನ ಆ್ಯಡ್ ಮಾಡಬೇಡಿ. ಇದೇ ಥರ ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ನಮಗೆ ಸ್ವಲ್ಪ ಮಸಾಲೆ ಅಂದರೆ ಆಗಲ್ಲ. ಇಲ್ಲಿ ಮಸಾಲೆ ಏನೂ ಹಾಕಿಲ್ಲ, ಬಟ್ ಗ್ರೇವಿದು ಪ್ಯಾಕೆಟ್ ತರಿಸಿದ್ನಲ್ಲ ಅದು ಸ್ವಲ್ಪ ಪೂರ್ತಿ ಹಾಕ್ಬಾರ್ದಿತ್ತು. ನಾನು ಸ್ವಲ್ಪ ಇಡಬೇಕಿತ್ತು. ನಮಗೆ ಖಾರ ಜಾಸ್ತಿ ಆಗಲ್ಲ, ಏಕೆಂದರೆ ಅಷ್ಟಲ್ಲ ನಾವು ಖಾರನೇ ತಿನ್ನಲ್ಲ. ಸ್ವಲ್ಪ ಲೈಟಾಗಿ ಖಾರ ಆಗಿತ್ತು. ನಿಮ್ಗೆ ಹೇಳ್ತೀನಿ ಹೇಗಿತ್ತು ಟೇಸ್ಟು ಅಂತ. ಸ್ವಲ್ಪನೇ ಲೈಟಾಗಿ ಖಾರ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಪರ್ಫೆಕ್ಟಾಗಿ ಸಖತ್ತಾಗಿತ್ತು. ರೈಸ್ ಸ್ವಲ್ಪ ಇತ್ತು, ಅದನ್ನು ನಾನು ಹಾಕ್ಕೊಂಡು ಊಟ ಮಾಡ್ತಿದ್ದೀನಿ. ಜಾನು ಬರ್ತಾರೆ, ರೈಸ್ಗೂ ಕೂಡ ಹಾಕಿದ್ದೀನಿ. ಅವ್ರನ್ನೂ ಕೇಳೋಣ ಹೇಗಿತ್ತು ಏನು ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಜೊತೆಗೆ ಡೈಲಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ದಿನವೂ ತಪ್ಪಿಸ್ದಾಗೆ ಡೈಲಿ ವಿಡಿಯೋಗಳನ್ನ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಮಗೂ ಮಾಡಬೇಕು ಅಂತ ಅನಿಸುತ್ತೆ. ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ತಿಳಿಸ್ಕೊಡ್ತೀನಿ. ಇನ್ನೇನು ಗ್ರೇವಿ ಆಗ್ತಾ ಬಂತು. ನಾನೇನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿರೋದ್ರಿಂದ ಈ ಥರ ಬಂದಿದೆ. ಸಖತ್ತಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಚಿಕನ್ ಗ್ರೇವಿ ಆ್ಯಂಡ್ ರೈಸ್ ಜೊತೆಗೆ ಸೌತೆಕಾಯಿ. ಬಂಗಾರಿ ಆಲೆ ಸೌತೆಕಾಯಿ ತಿನ್ಕತೈತೆ. ಊಟ ಮಾಡಲ್ವ ನೀನು? ಟೇಸ್ಟ್ ಹೇಗೈತೆ ಅಂತ ನೀನೇ ಹೇಳಬೇಕು. ಮಾಡು. ಚಿಕನ್ನು ತಿನ್ನಿಸ್ತೀನಿ. ಫಸ್ಟ್ ಇದು ಹೆಂಗೈತೆ ಅಂತ ಹೇಳ್ಬೇಕು ನೀನು. ಬೇಗ ಮಾಡು. ಕಾಲು ಕೆಳಗಡೆ ಇಡಿಸು. ಏನದು? ಸ್ವಲ್ಪ ಖಾರ ಅಲ್ವಾ? ಸೌತೆಕಾಯಿ ತಿನ್ನು. ಒಂದು ಸ್ವಲ್ಪ ತಿನ್ನಬೇಕು. ಐತೆ ಹೇಳ್ಬೇಕು ಸರಿ. ಹೇಗೈತೆ? ನಿಮ್ಮಪ್ಪ ನೋಡ್ದ ಆಗಲೇ ಪ್ಲೇಟ್ ಜನ ನೋಡ ಕಳ್ಳ ನೀನು. ಹೋಗಿ ನಿಮ್ಮ ಪಪ್ಪನ ಹತ್ರ ತಿನ್ಸ್ಕೋ. ತಿನ್ಸಲ್ಲ ನಿನ್ಗೋಗಿ. ಇಲ್ಲ ಅಲ್ಲಿ ಬೇರೆ ತಟ್ಟೆಗಳಿಗೆ ಹೋಗಿ. ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ. ಸೌತೆಕಾಯಿ ಅಲ್ಲಿ ಇನ್ನೊಂದೈತೆ ಹೊರ್ಕೊಳ್ಳಿ. ಚೆನ್ನಾಯ್ತಾ? ಕೊಡಿ. ಇನ್ನೊಂದು ತಗೋ.
ಸಾಕು ಸಾಕು. ಅಲ್ಲಿ ನಿನಗೆ 4 ನನಗೆ 4. ಹೌದು ನಿಮಗೆ. ಹೆಂಗೈತೆ ಜನ? ಲೈಟಾಗಿ ಸ್ವಲ್ಪ ಖಾರ. ಒಳಗಡೆ ಬಂದ ತಕ್ಷಣ ಈ ಮೊದಲ ಮೇಲೆ ಗಮ್ಮತ್ತದಲ್ಲ ಹಂಗೆ ಅಂತಿತ್ತು. ಚೆನ್ನಾಗಿ ಮಾಡಿರ್ತೀನಿ ಅಂದ್ಕೊಂಡೆ. ನೀನೇ ಅದೇನೋ ಉಪ್ಪು ಅಂತಿದ್ದೆ, ಚೆನ್ನಾಗಿದೆ. ಅದು ರೈಸ್ಗೆ ಹಾಕಿದ್ದೀವಲ್ಲ, ಎಲ್ಲ ಕರೆಕ್ಟಾಗೈತೆ. ರೈಸ್ಗೆ ಹಾಕಿರೋದ್ರಿಂದ ಸ್ವಲ್ಪ ಅನ್ನೋ ಥರ. ಅದು ಬೆಳಗ್ಗೆ ಪುಳಿಯೋಗರೆಗೆ ಮಾಡಿದ್ದು ಉಳ್ಕೊಂಡಿದ್ದು ರೈಸು, ಬಿಸಿ ರೈಸ್ ಮಾಡಿದ್ದೀನಿ, ಅಲ್ಲಿ ಹಾಕೊಂತೀನಿ. ಅದು ಕರೆಕ್ಟಾಗಿರುತ್ತೆ. ನಿಮಗೂ ಕರೆಕ್ಟಾಗೈತೆ, ಬಟ್ ನನಗೆ ಸ್ವಲ್ಪ ಮುಂದೆ ಅನ್ನೋ ಥರ. ಸ್ವಲ್ಪ ಉಪ್ಪು ಅನ್ನೋ ಥರ. ಉಪ್ಪು ಎಲ್ಲ ಕರೆಕ್ಟಾಗೈತೆ, ಬಟ್ ನಿಮ್ಮ ನಾಲ್ಗೆ ಕರೆಕ್ಟು. ನನಗೆ ಸ್ವಲ್ಪ ಅದು ಜಾಸ್ತಿ ಅನ್ನೋ ಥರ. ಸರಿ, ಈ ಕಡೆ ಬಾಯ್ಲಿ. ಈ ಓಲ್ ಚೆನ್ನಾಗೈತಾ? ಜ್ಯೋತಿ ಹೇಳ್ಕೊಟ್ಟಿದ್ದು ಮಂಗಳೂರ್ದು ಚಿಕನ್. ಇದು ಮಂಗಳೂರು ಚಿಕನ್ ಗ್ರೇವಿ ಮಸಾಲ ಸಾರಿ. ಹ್ಞೂ, ಏನೇನೋ ಅಮ್ಮ ಎಲ್ಲ ಇತ್ತು. ನೀನೇನು ಕೊಡಿದೆ? ಸೌದೆಕಾಯಿ ಅವನಿಗೆ ಕೊಟ್ಟೆ ನೀನು? ನಾನು ನಿನಗೆ ಕೊಟ್ಟೆ ತಾನೆ, ಎತ್ಕೊಂಡು ತಿನ್ಕೊಂಡು ಆಗಲೇ. ಒಂದು ಪೂರಿ ಸೌದೆಕಾಯಿ ತಿಂದವನೆ.